ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2025 ವಿದ್ಯಾರ್ಥಿಗಳಿಗೆ SSP ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಆದರೆ ಆಗಿರುತ್ತೆ. ಸೊ ಈ ವಿಡಿಯೋ ಬಂದುಬಿಟ್ಟು KCET ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಆಗಿರುತ್ತೆ. ಸೊ ಸ್ಕಾಲರ್ಶಿಪ್ ಬಗ್ಗೆ ಇಲ್ಲಿ ಸ್ಟೂಡೆಂಟ್ಸು ಏನೆಲ್ಲ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿದ್ದಾರೆ, ಸೊ ಇದಕ್ಕೆ ಏನೆಲ್ಲ ಸೊಲ್ಯೂಷನ್ಸ್ ಇದೆ ಆ್ಯಂಡ್ ಜೊತೆಗೆ ಸ್ಕಾಲರ್ಶಿಪ್ಗೆ ಇರುವಂತಹ ಲಾಸ್ಟ್ ಡೇಟ್ಸ್ ಏನು, ಸೊ ಎಲ್ಲದ್ರ ಬಗ್ಗೆಯೂ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಆ್ಯಂಡ್ ನಾನಂತೂ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಈ ವಿಡಿಯೋ ನೀವು ಕಂಪ್ಲೀಟ್ಲಿ ವಾಚ್ ಮಾಡಿ, ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಮೊದಲಿಗೆ ನೋಡಿ, KCET ವಿದ್ಯಾರ್ಥಿಗಳಿಗೆ ಅಂದರೆ ಈಗ ನಿಮ್ಮ ಒಂದು ಕೌನ್ಸಿಲಿಂಗನ್ನು ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಬೇರೆ ಕೋರ್ಸು ಸ್ಟೂಡೆಂಟ್ಸ್ ಆಗಿರ್ಬೋದು, ನಿಮಗೆಲ್ಲ ನಾನೊಂದು ಸಜೆಷನನ್ನು ಕೊಟ್ಟಿದ್ದೆ. ನಿಮಗೆ ಯೂನಿವರ್ಸಿಟಿ ಕಡೆಯಿಂದ ಒಂದು ರಿಜಿಸ್ಟ್ರೇಷನ್ ನಂಬರ್ ಬಂದಿದ್ದ ಆದಮೇಲೆ SSP ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಯಾಕೆ ಅಂತ ಅಂದರೆ ಈ SSP ಸ್ಕಾಲರ್ಶಿಪ್ ಬಂದುಬಿಟ್ಟು ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರಿಗೂ ಬರುವಂತಹ ಸ್ಕಾಲರ್ಶಿಪ್ಪು ಆ್ಯಂಡ್ ಪ್ರತಿಯೊಬ್ಬರು ಅಪ್ಲೈನ ಮಾಡ್ಬೋದು. ನಿಮ್ಮದು ಏನಿಲ್ಲ, ಮಿನಿಮಮ್ ಎಲಿಜಿಬಿಲಿಟಿ ಬಂದುಬಿಟ್ಟು ಇಷ್ಟೇ ಸಿಂಪಲ್ ಆಗಿ. ಇಲ್ಲಿ ಸ್ಟೂಡೆಂಟ್ಸು ಬಂದುಬಿಟ್ಟು ನೀವು ಮಸ್ಟ್ ಬಿ ಕರ್ನಾಟಕ ರೆಸಿಡೆಂಟ್ ಆಗಿರಬೇಕು, ಜೊತೆಗೆ ನಿಮ್ಮ ಒಂದು ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಕಡಿಮೆ ಇರಬೇಕು ಅಂತ ಹೇಳಿಬಿಟ್ಟು ಸೊ ತಿಳಿಸ್ಕೊಟ್ಟಿದ್ದೀನಿ. 2.5 lakhsಗಿಂತ ಬಿಲೋ ಇತ್ತು ಅಂತ ಅಂದರೆ ನೀವು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿ. ಸೊ ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡುವಾಗ ಸ್ಟೂಡೆಂಟ್ಸು ಇಷ್ಟು ದಿನ ಏನು ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ರು ಅಂತ ಅಂದರೆ, ಸೊ ಅಪ್ಲೈ ಮಾಡೋದಕ್ಕೆ ಹೋದಾಗ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರನ್ನು ಕೇಳ್ತಿತ್ತು, ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ. ಆ್ಯಂಡ್ ಅಲ್ಲಿ ಇನ್ನೊಂದು ಆಪ್ಷನ್ ಇತ್ತು, ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಇಲ್ಲ ಅಂತ ಅಂದರೆ ನಿಮ್ಮ ಒಂದು KE ಡೀಟೇಲ್ಸನ್ನು ಕೊಟ್ಟು ಸಹ ನೀವು ಅಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಆಗ್ಬೋದಿತ್ತು. ಆ್ಯಂಡ್ ಇಲ್ಲಿ ಸ್ಟೂಡೆಂಟ್ಸ್ಗೆ ಕೆಲವೊಂದಿಷ್ಟು ಯೂನಿವರ್ಸಿಟಿ ಕಡೆಯಿಂದ ಈಗಾಗಲೇ USN ಅಂತ ಕೊಟ್ಟಿರುವಂಥದ್ದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಹೇಳಿಬಿಟ್ಟು. ಈಗ ಸ್ಟೂಡೆಂಟ್ಸು ಏನು ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದಾರೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ಹೋದರೆ ಅಂತ ಅಂದರೆ, ಆ್ಯಂಡ್ ಇಲ್ಲಿ ಸಾಕಷ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಮಾಡ್ತಿರುವಂಥದ್ದು ಕಮೆಂಟ್ಸನ್ನು. ನಾನಿಲ್ಲಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಹೋದರೆ ಇಲ್ಲಿ ಬಂದುಬಿಟ್ಟು ನನಗೆ KE ಕಡೆಯಿಂದ ಇನ್ನೂ ಡೀಟೇಲ್ಸ್ ಆದರೆ ಅಪ್ಡೇಟ್ ಆಗಿಲ್ಲ ಅಂತ ಬರ್ತಿದೆ. ಯಾಕೆ ಏನು ಅಂತ ಹೇಳಿಬಿಟ್ಟು ಸ್ಟೂಡೆಂಟ್ಸು ಕೇಳ್ತಿರುವಂಥದ್ದು. ನೋಡಿ, ನಿಮಗೆ ಈ ಒಂದು SSP ಸ್ಕಾಲರ್ಶಿಪ್ಪಲ್ಲಿ ಬಂದುಬಿಟ್ಟು ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅಂತ ಅಂದರೆ, ಈಗ ನೀವು ಕೌನ್ಸಿಲಿಂಗಿಂದ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಅಲ್ಲಿ ಎಲ್ಲ ಥರದ ಡೀಟೇಲ್ಸನ್ನು ಕೊಟ್ಟಿರ್ತೀರಾ. KE ಕಡೆಯಿಂದ ಬಂದುಬಿಟ್ಟು ನಿಮ್ಮ ಎಲ್ಲ ಡೀಟೇಲ್ಸನ್ನು ನಿಮ್ಮ ರೆಸ್ಪೆಕ್ಟಿವ್ ಯೂನಿವರ್ಸಿಟಿಗೆ ಲಿಂಕ್ ಮಾಡಬೇಕಾಗುತ್ತೆ, ಶೇರ್ ಮಾಡಬೇಕಾಗುತ್ತೆ. ಆ್ಯಂಡ್ ಆ ಯೂನಿವರ್ಸಿಟಿ ಕಡೆಯಿಂದ SSP ಡಿಪಾರ್ಟ್ಮೆಂಟ್ಗೆ ಮತ್ತೆ ಒಂದು ಡೀಟೇಲ್ಸನ್ನು ಬಂದುಬಿಟ್ಟು ಅಲ್ಲಿ ಲಿಂಕ್ ಮಾಡಬೇಕಾಗುತ್ತೆ. ಇದರ ಒಂದು ಪ್ರೋಸೆಸ್ ಬಂದುಬಿಟ್ಟು ಒಂದಿಷ್ಟು ದಿನಗಳ ಕಾಲಾವಕಾಶ ತಗೊಳುತ್ತೆ. ಅದು 1 ತಿಂಗಳು ಆಗಿರ್ಬೋದು, ಇಲ್ಲ ಅಂತಂದರೆ 1.5 ತಿಂಗಳು ಆಗಿರ್ಬೋದು. ನಾನು ನಿಮಗೆ ಸ್ಟಾರ್ಟಿಂಗ್ ಆಫ್ ದಿ ಕೌನ್ಸಿಲಿಂಗಲ್ಲೇ ಹೇಳಿದೆ. ಸೊ ಇದಕ್ಕೆಲ್ಲನೂ ಟೈಮ್ ತಗೊಳುತ್ತೆ ಅಂತ ಹೇಳಿಬಿಟ್ಟು ಈಗ ನೀವು ಸ್ಟೂಡೆಂಟ್ಸ್ ಮಾಡಬೇಕಿರೋ ಕೆಲಸ ಇಷ್ಟೇ ನೋಡಿ. ಆ್ಯಂಡ್ ಇಲ್ಲಿ ಕೆಲವೊಂದಿಷ್ಟು ಯೂನಿವರ್ಸಿಟಿಗೆ KE ಕಡೆಯಿಂದ ಡೀಟೇಲ್ಸನ್ನು ಸಹ ಅಪ್ಡೇಟ್ ಆಗಿರುವಂಥದ್ದು. ಅದು ಡಿಪೆಂಡ್ಸ್ ಆನ್ ನಿಮ್ಮ ಒಂದು ಯೂನಿವರ್ಸಿಟಿ ಮೇಲೆ ಆಗಿರುತ್ತೆ. ನಿಮ್ಗೆ ಆ ರೀತಿ ಪ್ರಾಬ್ಲಮ್ ಬರ್ತಿದೆ ಅಂತ ಅಂದರೆ ಜಸ್ಟ್ ಏನಿಲ್ಲ, ಸ್ವಲ್ಪ ವೆಯ್ಟ್ ಮಾಡಿ. ಇಲ್ಲ ಅಂತ ಅಂದರೆ ನಿಮ್ಮ ಒಂದು ಕಾಲೇಜಸ್ಗೆ ಹೋಗಿ ಅಕಾಡೆಮಿಕ್ಸ್ ಅಂತ ಇರುತ್ತೆ ಅಥವಾ ಅಕಾಡೆಮಿಕ್ಸ್ ಅಂತ ಇರುತ್ತೆ, ಅಲ್ಲೋಗ್ಬಿಟ್ಟು ಅವ್ರನ್ನ ಕೇಳಿ ಈ ರೀತಿ ಪ್ರಾಬ್ಲಮ್ ಬರ್ತಿದೆಯೇನೋ ಅಂತ ಹೇಳಿಬಿಟ್ಟು. ಸೊ ಬೇಕಿದ್ರೆ ಅವರ ಒಂದು ಯೂನಿವರ್ಸಿಟಿಗೆ ಕಾಂಟ್ಯಾಕ್ಟ್ ಆಗುವಂತಹ ರೈಟ್ಸು ಅಥಾರಿಟಿ ಎಲ್ಲನೂ ಸಹ ನಿಮ್ಮ ಕಾಲೇಜ್ ಅವ್ರಿಗೆ ಇರುತ್ತಲ್ವ. ಸೊ ಹಾಗಾಗಿ ಒನ್ಸ್ ಹೋಗಿ ಅವ್ರಿಗೆ ತೋರಿಸಿ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಲಾಸ್ಟ್ ಡೇಟ್ ಬಗ್ಗೆ ಯಾರು ವರಿ ಆಗಬೇಡಿ. ಮೊದಲಿಗೆ ಲಾಸ್ಟ್ ಡೇಟ್ಸ್ ಬಗ್ಗೆ ತೋರಿಸ್ಬಿಡ್ತೀನಿ ನೋಡಿ ಸ್ಕ್ರೀನ್ ಮೇಲೆ. ಈಗ ನೀಟಾಗಿ ಅಬ್ಸರ್ವ್ ಮಾಡಿ, ಎಲ್ಲ ಡಿಪಾರ್ಟ್ಮೆಂಟ್ಗೂ ಲಾಸ್ಟ್ ಡೇಟ್ಸನ್ನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸಿರುವಂಥದ್ದು. ಇಲ್ಲಿವರೆಗೂ ಇದೇನು ಅಂತ ಹೇಳಿಬಿಟ್ಟು ಇದುವರೆಗೂ ಸಹ ಈ ಲಾಸ್ಟ್ ಡೇಟ್ಸ್ ಬಂದುಬಿಟ್ಟು 3ನೇ ಸರಿ ಎಕ್ಸ್ಟೆಂಡ್ ಆಗಿರುವಂಥದ್ದು. ಮುಂದೇನು ಎಕ್ಸ್ಟೆಂಡ್ ಆಗುತ್ತಾ ಅಂತ ಅಂದರೆ ಎಕ್ಸ್ಟೆಂಡ್ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಯಾವಾಗ ಅಂತ ಅಂದರೆ ಈಗ ಇನ್ನು KE ಅವರು ನಿಮ್ಮ ಒಂದು ಡೀಟೇಲ್ಸನ್ನು ಅಪ್ಡೇಟ್ ಮಾಡಿಲ್ಲ, ಇಲ್ಲ ಅಂತ ಅಂದರೆ ನಿಮ್ಮ ಒಂದು ಯೂನಿವರ್ಸಿಟಿ ಅವರು ಡೀಟೇಲ್ಸನ್ನು ಅಪ್ಡೇಟ್ ಮಾಡಿಲ್ಲ ಅಂತ ಅಂದರೆ, ಸೊ ಅಲ್ಲಿ ಇನ್ನೂ ಡೀಟೇಲ್ಸ್ ಅಪ್ಡೇಟ್ ಮಾಡಿಲ್ಲ ಅಂತ ಅಂದರೆ ಅದು SSP ಡಿಪಾರ್ಟ್ಮೆಂಟ್ ಅವರಿಗೂ ಗೊತ್ತಾಗುತ್ತೆ ಈ ರೀತಿ ಸ್ಟೂಡೆಂಟ್ಸು ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಅವಾಗ ಏನು ಮಾಡ್ತಾರೆ, ಅವರು ನಿಮ್ಮ ಒಂದು ಲಾಸ್ಟ್ ಡೇಟ್ಸನ್ನು ಆದರೆ ಎಕ್ಸ್ಟೆಂಡ್ ಮಾಡ್ತಾರೆ. ಯಾರೂ ವರಿ ಆಗೋದಕ್ಕೆ ಹೋಗಬೇಡಿ, ಓಕೆನಾ. ಆ್ಯಂಡ್ ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ನೋಡಿ, SSP ಸ್ಕಾಲರ್ಶಿಪ್ ಅಕಾಡೆಮಿಕ್ ಇಯರ್ 25-26 ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಈಗಾಗಲೇ ನೀವು ಸ್ಟೂಡೆಂಟ್ಸು ಕೇಳ್ತಿರುವಂಥದ್ದು. ಇದು ಇದೇ ದಿನಾಂಕಕ್ಕೆ ಬರುತ್ತೆ, ಇಲ್ಲ ಅಂತ ಅಂದರೆ ಇದೇ ಡೇಟಿಗೆ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನಿಮ್ಮ KE ಕೌನ್ಸಿಲಿಂಗಲ್ಲೇನೋ ಕಂಪ್ಲೀಟ್ ಆಗಿ ಸ್ಕೆಡ್ಯೂಲ್ಸನ್ನು ಕೊಡ್ತಿದ್ರು, ಡೇಟ್ಸನ್ನು ಹೇಳ್ತಿದ್ರು, ಯಾವ ರೀತಿ ಕೌನ್ಸಿಲಿಂಗ್ ನಡೆಯುತ್ತೆ, ಯಾವ ಡೇಟಿಗೆ ರಿಸಲ್ಟ್ ಬರುತ್ತೆ, ಯಾವ ಡೇಟಿಗೆ ಅಡ್ಮಿಷನ್ ಆಗಬೇಕು ಅಂತ ಹೇಳಿಬಿಟ್ಟು. ಬಟ್ ಈ SSP ಸ್ಕಾಲರ್ಶಿಪ್ಪಲ್ಲಿ ಇದೇ ದಿನಾಂಕಕ್ಕೆ ಇದೇ ತಿಂಗಳಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಅಂತ ಹೇಳಿಬಿಟ್ಟು ಹೇಳೋದಿಲ್ಲ. ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ಅಂದರೆ, ಈಗ ನೀವು ನಿಮ್ಮ ಎಲ್ಲ ಡೀಟೇಲ್ಸು ಕರೆಕ್ಟ್ ಆಗುತ್ತೆ, ಎಲ್ಲರೂ ನೀಟಾಗಿ ಆಗುತ್ತೆ. ಅವಾಗ ನೀವು ಏನು ಮಾಡ್ತೀರಾ, ಸ್ಕಾಲರ್ಶಿಪ್ ಫೈನಲ್ ಸಬ್ಮಿಟ್ ಕೊಟ್ಟು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತೀರಾ. ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಆದಮೇಲೆ SSP ಡಿಪಾರ್ಟ್ಮೆಂಟ್ ಅವರು ಏನು ಮಾಡ್ತಾರೆ, ಮೊದಲಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದ್ದ ಆದಮೇಲೆ ಒಂದು ಕ್ರಾಸ್ ವೆರಿಫಿಕೇಷನನ್ನು ಮಾಡ್ತಾರೆ. ಮತ್ತು ತಾಲೂಕು ಆಫೀಸರ್ ಕಡೆಯಿಂದ ವೆರಿಫಿಕೇಷನ್ ಇರುತ್ತೆ. ಎಲ್ಲನೂ ಸಹ ಡೀಟೇಲ್ಸ್ ನೀಟಾಗಿ ವೆರಿಫಿಕೇಷನ್ ಮಾಡಿ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ಹೇಳಿ ಏನು ಮಾಡ್ತಾರೆ, ನಿಮ್ಮ ಒಂದು ಅಪ್ಲಿಕೇಶನನ್ನು ಒಂದು ಲೀಸ್ಟ್ ಮಾಡ್ಕೋತಾರೆ. ಇಷ್ಟು ಸ್ಟೂಡೆಂಟ್ಸು ಕರೆಕ್ಟಾಗಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದಾರೆ, ಇವರಿಗೆಲ್ಲ ಸ್ಕಾಲರ್ಶಿಪ್ ಅಮೌಂಟ್ ಕೊಡಬೇಕು ಅಂತ ಹೇಳಿಬಿಟ್ಟು. ಯಾವಾಗ ಗೌರ್ಮೆಂಟ್ ಕಡೆಯಿಂದ
ಕಡೆಯಿಂದ ಫಂಡ್ಸನ್ನು ರಿಲೀಸ್ ಮಾಡ್ತಾರೋ, ಫಂಡ್ಸ್ ರಿಲೀಸ್ ಮಾಡಿದ ಆದಮೇಲೆ ಆ ಫಂಡ್ಸು ಯಾವ ರೀತಿ ಇರುತ್ತೆ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬೇರೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬೇರೆ, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬೇರೆ. ಗೌರ್ಮೆಂಟ್ ಕಡೆಯಿಂದ ಯಾವ ಡಿಪಾರ್ಟ್ಮೆಂಟ್ಗೆ ಫಂಡ್ಸನ್ನು ರಿಲೀಸ್ ಮಾಡ್ತಾರೋ ಆ ಫಂಡ್ಸ್ ಏನು ಮಾಡ್ತಾರೆ, ಆ ಡಿಪಾರ್ಟ್ಮೆಂಟ್ ಅಂಡರ್ ಬರುವಂತಹ ಎಲ್ಲ ಸ್ಟೂಡೆಂಟ್ಸ್ಗೂ ಸ್ಕಾಲರ್ಶಿಪ್ ಅಮೌಂಟನ್ನು ಕ್ರೆಡಿಟ್ ಮಾಡ್ತಾ ಹೋಗ್ತಾರೆ. ಇದು ಬಂದುಬಿಟ್ಟು ಆ್ಯಕ್ಚುಲಿ ಪ್ರೋಸೆಸ್ ಬಂದುಬಿಟ್ಟು ತುಂಬ ದಿನ ತಗೊಳುತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಬರೋದಕ್ಕೆ. ಸೊ ನೀವು ಇದನ್ನು ಅಮೌಂಟ್ ಸಡನ್ನಾಗಿ ಬಂದುಬಿಡುತ್ತೆ, 1 ತಿಂಗಳಲ್ಲಿ ಬರುತ್ತೆ, 2 ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು ಇದಕ್ಕೆ ಯಾರೂ ಕಮಿಟ್ಮೆಂಟ್ಸನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಓಪನ್ ಆಗಿ ಹೇಳ್ತಿದ್ದೀನಿ, ಇದು 3 ಮಂತ್ಸಿಗಾದರೂ ಬರ್ಬೋದು, 6 ಮಂತ್ಸಿಗಾದರೂ ಬರ್ಬೋದು, 1 ಇಯರ್ಗಾದರೂ ಬರ್ಬೋದು. ನಿಮಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಹೇಳೋದಾದರೆ 24-25 ಅಕಾಡೆಮಿಕ್ ಇಯರಲ್ಲಿ ಅಪ್ಲೈ ಮಾಡಿರುವಂಥ ಸ್ಟೂಡೆಂಟ್ಸ್ಗೆ ಇದುವರೆಗೂ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಕ್ರೆಡಿಟ್ ಆಗಿಲ್ಲ. ಸೊ ಇದಕ್ಕೆ ರೀಸನ್ ಏನು ಅಂತ ಹೇಳಿಬಿಟ್ಟು ಇಲ್ಲಿ ಯಾರಿಗೂ ಗೊತ್ತಿಲ್ಲ. ರೀಸನ್ ಒಂದೇ, ಫಂಡ್ಸ್ ಇಲ್ಲ, ಗೌರ್ಮೆಂಟ್ ಕಡೆಯಿಂದ ಫಂಡ್ಸ್ ರಿಲೀಸ್ ಮಾಡಿಲ್ಲ ಅಂತ ಹೇಳಿಬಿಟ್ಟು, ಓಕೆನಾ. ಸೊ ಹಾಗಾಗಿ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದನ್ನು ಅಪ್ಲೈ ಮಾಡಿ ಅಮೌಂಟನ್ನು ಆದಷ್ಟು ಬೇಗ ಎಕ್ಸ್ಪೆಕ್ಟ್ ಮಾಡಬೇಡಿ. ಅಕಸ್ಮಾತ್ ಬಂದರೂ ಬರ್ಬೋದು ಅಥವಾ ಡಿಲೇನೂ ಸಹ ಆಗ್ಬೋದು, ಓಕೆನಾ. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತಿದ್ದೀನಿ ನಿಮಗೆ. ಆ್ಯಂಡ್ ನೋಡಿ, ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ನಾನು ಈಗಾಗಲೇ ತಿಳಿಸ್ಕೊಟ್ಟಿರುವಾಗೆ ಲಾಸ್ಟ್ ಡೇಟ್ಸ್ ಬಂದಿರುವಂಥದ್ದು. ಈ ಲಾಸ್ಟ್ ಡೇಟ್ಸ್ ಮತ್ತೆ ಏನಾದರೂ ಎಕ್ಸ್ಟೆಂಡ್ ಆದರೆ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ನಿಮಗೆ KEA ಕಡೆಯಿಂದ ಡೀಟೇಲ್ಸ್ ಅಪ್ಡೇಟ್ ಆಗಿಲ್ಲ ಅಂತ ಬಂತು ಅಂತ ಹೇಳಿಬಿಟ್ಟು 1 ಮಂತ್ 2 ಮಂತ್ಸು ಸುಮ್ಮನೆ ಇದ್ದೋಗ್ಬೇಡಿ. ಆಗಾಗ ಟ್ರೈ ಮಾಡ್ತೀರಿ, ಅದು ಯಾವಾಗ ಅಪ್ಡೇಟ್ ಆಗುತ್ತೆ ಏನು ಅಂತ ಹೇಳಿಬಿಟ್ಟು ನಿಮಗೆ ಮಾತ್ರ ಗೊತ್ತಾಗುತ್ತೆ. ಅದನ್ನು ಸಹ ನೀವು ಅಪ್ಲೈ ಮಾಡೋದಕ್ಕೆ ಹೋದಾಗ ಸೊ ನೀವು 1 ಡೇ ಬಿಟ್ಟು, ಇಲ್ಲ ಅಂತಂದರೆ ಒಂದು 2 ಡೇಸೋ 3 ಡೇಸೋ ಬಿಟ್ಟು ಈ ರೀತಿ ಟ್ರೈ ಮಾಡ್ತೀರಿ, ಓಕೆನಾ. ಇಲ್ಲ ಅಂತಂದರೆ ನಿಮ್ಮ ಫ್ರೆಂಡ್ಸನ್ನು ಕೇಳಿ, ಯಾರಿಗಾದ್ರೂ ಒಬ್ರಿಗೆ ಆಗಿದ್ರೆ ನಿಮ್ಮ ಯೂನಿವರ್ಸಿಟಿಯಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗೂ ಸಹ ಡೀಟೇಲ್ಸ್ ಆದರೆ ಅಪ್ಡೇಟ್ ಆಗಿರುತ್ತೆ, ಓಕೆನಾ. ಸೊ ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರೂ ಸಹ ನೀವು KCET ಸ್ಟೂಡೆಂಟ್ಸು ನಿಮ್ಮ ಸ್ಕಾಲರ್ಶಿಪ್ ಅಪ್ಲೈ ಆಗಿದೆಯಾ ಇಲ್ವಾ, ನೀವು ಅಪ್ಲೈ ಮಾಡೋದಕ್ಕೆ ಹೋದರೆ ಏನು ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬಂದುಬಿಟ್ಟು ಕಂಪ್ಲೀಟ್ಲಿ ನಿಮ್ಗೆ ಮತ್ತೆ ಸಪ್ರೇಟ್ ವೀಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ, ಓಕೆನಾ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.